ಕರ್ನಾಟಕ ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರೂಪಾಯಿ ತುಂಬಿದ್ದಂತಹ ಕಂಟೈನರ್ ಹೈಜಾಕ್ ಮಾಡಿದ್ದಂತಹ ಪ್ರಕರಣ ಬಗೆದಷ್ಟು ಸತ್ಯಾಂಶಗಳು ಬಯಲಾಗ್ತಾ ಇವೆ. ಈ ಕೇಸ್ನಲ್ಲಿ ಈವರೆಗೆ 6 ಜನರ ಬಂಧನ ಆಗಿದ್ದು, ಈ ಹಣ ಗುಜರಾತ್ನ ರಾಜಕಾರಣಿ ಒಬ್ಬರಿಗೆ ಸೇರಿದ್ದು ಅನ್ನುವಂತಹ ಶಂಕೆ ಇದೆ. ಸ್ಫೋಟಕ ಆಡಿಯೋ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. 400 करोडची झालेली एक मोठी रॉबरी. 400 ಕೋಟಿ ರಾಬರಿ ಕೇಸ್ಗೆ ಮೆಗಾ ಟ್ವಿಸ್ಟ್. ಗುಜರಾತ್ ರಾಜಕಾರಣಿ ಟ್ರಸ್ಟ್ ಹೆಸರು ತಳಕು. ಬೆಳಗಾವಿಯ ಗಡಿಭಾಗ ಅಂದ್ರೆ ಬೆಳಗಾವಿ ಜಿಲ್ಲೆಯ ಕಾನ್ಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ನಡೆದ 400 ಕೋಟಿ ರಾಬರಿ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. 400 ಕೋಟಿ ಹಣದ ಯಜಮಾನ ಗುಜರಾತ್ ಮೂಲದ ರಾಜಕಾರಣಿ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಈ ಅನುಮಾನಕ್ಕೆ ಕಾರಣ ದರೋಡೆಗೂ ಮುನ್ನ ಆರೋಪಿಗಳ ಮಧ್ಯೆ ನಡೆದ ಆ ಸಂಭಾಷಣೆ. ಪ್ರಕರಣದ ಬೆನ್ನು ಬಿದ್ದಿರುವ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಈ ವೇಳೆ ಸಿಕ್ಕಿದ್ದೇ ಆರೋಪಿಗಳಾದ ವಿರಾಟ್ ಗಾಂಧಿ ಹಾಗೂ ಜಯೇಶ್ ಮಧ್ಯೆ ನಡೆದಿರುವ संभाषणे. इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है. और दूसरा क्या है, अभी किशोर बेबी क्या है, ठंडे पड़ गए हैं. वो अभी माल रिटर्न ही मांग रहे हैं, पेमेंट रिटर्न ही मांग रहे हैं. तो ऐसे तो पेमेंट तो कुछ रिटर्न होने वाला है नहीं. एक मिनट चालू. हाँ, तो बस वही चल रहा है. किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं. ಈ ಆಡಿಯೋ ಪ್ರಕಾರ 400 ಕೋಟಿ ದುಡ್ಡು ಗುಜರಾತ್ ಮೂಲದ ರಾಜಕಾರಣಿಗೆ ಸೇರಿದ್ದು ಅಂತ ಕನ್ಫರ್ಮ್ ಆಗಿದೆ. ಈ ಆಡಿಯೋ ಸಂಭಾಷಣೆ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಕಂಟೈನರ್ನಲ್ಲಿ ಸಾಗಿಸಲಾಗಿದ್ದ 400 ಕೋಟಿ ನಗದು 500 ನೋಟ್ಸ್ ಅಲ್ಲ, ಬದಲಾಗಿ 2000 ಮುಖಬೆಲೆಯಿತ್ತು ಅನ್ನೋದು ದೃಢವಾಗಿದೆ. ಗೋವಾದಿಂದ ಈ ಹಣವನ್ನ ಎಕ್ಸ್ಚೇಂಜ್ ಮಾಡಲು ಕರ್ನಾಟಕ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು ಎನ್ನಲಾಗಿದೆ. ಗುಜರಾತ್ನ ರಾಜಕಾರಣಿ ಎಕ್ಸ್ಚೇಂಜ್ ಮಾಡುವ ಜವಾಬ್ದಾರಿಯನ್ನ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ನೀಡಿದ್ರಂತೆ. ಕಿಶೋರ್ ತನ್ನ 5-6 ಗೆಳೆಯರನ್ನ ಈ ಕೃತ್ಯಕ್ಕೆ ಬಳಸಿದ್ದಾನೆ. ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು. ಇದರ ಜವಾಬ್ದಾರಿಯನ್ನ ಕಿಶೋರ್ ಆರೋಪಿ ವಿರಾಟ್ಗೆ ನೀಡಿದ್ದ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಸಮೇತ ವಿರಾಟ್ನ ಹುಡುಗರು ಮಿಸ್ಸಿಂಗ್ ಆಗಿದ್ದಾರೆ. ಈ ವಿಚಾರ ಆಡಿಯೋದಲ್ಲಿ ರಿವೀಲ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವರು ಕನ್ಫ್ಯೂಷನ್ ಇದೆ ಎಂದ್ರು. ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿ ಜಿ ಅವರು, ಮಹಾರಾಷ್ಟ್ರ ಡಿ ಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ SIT ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಕಿಶೋರ್ ಸಾಲ್ವೆ ಅಲಿಯಾಸ್ ಶೇಟ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ನ ಎನ್ನುವ ಅನುಮಾನಗಳು ಶುರುವಾಗಿದೆ. ಬೆಳಗಾವಿ ಮಾರ್ಗವಾಗಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ಗೆ ಸಾಗಾಟ ಮಾಡಿರುವ ಶಂಕೆ ಇದೆ. ಬಾಲಾಜಿ ಟ್ರಸ್ಟ್ಗೆ ಬ್ಲ್ಯಾಕ್ ಹಣ ಕೊಟ್ಟು ಹಂತ ಹಂತವಾಗಿ ಈ ಹಣ ವೈಟ್ ಮಾಡೋ ಪ್ಲಾನ್ ಹಾಕೊಂಡಿದ್ರಂತೆ. ಗುಜರಾತ್ ಮೂಲದ ಪ್ರಭಾವಿ ರಾಜಕಾರಣಿಗೆ ಸೇರಿದ ಹಣದ ಎಕ್ಸ್ಚೇಂಜ್ನಲ್ಲಿ ಕಿಶೋರ್ ಮಧ್ಯಸ್ಥಿಕೆ ವಹಿಸಿರುವ ಸಾಧ್ಯತೆ ಇದೆ. ಹೈಜಾಕ್ ಆದ 400 ಕೋಟಿ ಎಲ್ಲಿಗೆ ಹೋಯಿತು ಎಂಬ ತನಿಖೆ ತೀವ್ರಗೊಂಡಿದೆ. ಈ ಕುರಿತು ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ. ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಇರೋನು, ಮಹಾರಾಷ್ಟ್ರ, ಗೋವಾನು, ಯಾಕಂದ್ರೆ ಎಲ್ಲ ಕೂಡಿದಾರೆ. ಜಸ್ಟ್ ಯಾರ್ದ ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಆಗ ನಮ್ಮ ಎಸ್ ಮಾಡ್ತಾರೆ. ಎಲ್ಲ ನಡ್ಕೊಂಡು ಬರ್ತೀವ್ರಿ ಯಾರ್ಯಾರು ಎಲ್ಲ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಒಟ್ನಲ್ಲಿ 400 ಕೋಟಿಯ 2 ಕಂಟೈನರ್ ಈಗ 3 ರಾಜ್ಯಗಳ ಪೊಲೀಸರ ತಲೆಬಿಸಿಗೆ ಕಾರಣ ಆಗಿದೆ.
ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿ ತನಿಖೆ ಮಾಡ್ತಿದ್ರೆ, ಇತ್ತ ಕರ್ನಾಟಕ ಪೊಲೀಸರು ಸಹ ಸದ್ಯ ನಾಸಿಕ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಈವರೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಜನರ ಬಂಧನವಾಗಿದ್ದು, ಕಿಂಗ್ ಪಿನ್ ಕಿಶೋರ್ ಶೇಟ್ ಬಂಧನದ ನಂತರ ಮತ್ತಷ್ಟು ಸತ್ಯಾಂಶಗಳು ಹೊರಬೀಳುವ ಸಾಧ್ಯತೆ ಇದೆ. ಶ್ರೀಕಾಂತ್ ಕುಬಕಟ್ಟಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.